ಎಲ್ರಿಗೂ ಮತ್ತೊಮ್ಮೆ ನನ್ನ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಲಾಸಹ ಮತ್ತು ಮಾಸಹ ಹೇಳ್ಕೊಟ್ಟಿದ್ದೆ. ಯಾವ ವಿಧಾನದಿಂದ ಹೇಳಿದ್ದೆ? ನಾನು ಹೇಳಿದ್ದು ಅವಿಭಾಜ್ಯ ಅಪವರ್ತನ ವಿಧಾನ. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನಂತ ನೋಡಿ, ಪ್ರಾಬ್ಲಮ್ ಬರ್ದಿದ್ದೀನಿ. 96 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ ಕೇಳಿ. ಹೇಗ್ ಮಾಡೋದು? ಸೇಮ್ 96 ಏನ್ ಮಾಡ್ಬೇಕು ಇಲ್ಲಿ ನೋಡಿ, ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಂದ್ರೆ ಯಾವ್ಯಾವ ಸಂಖ್ಯೆ ಬರುತ್ತಪ್ಪ? 2, 3, 5, 7 ಅದಾದ್ಮೇಲೆ ನಿಮಗೆ 11 ಈ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಈ ಸಂಖ್ಯೆಗಳನ್ನ ಮಾತ್ರ ಯೂಸ್ ಮಾಡ್ಕೊಂಡು ನೀವು ಇದನ್ನ ಸಾಲ್ವ್ ಮಾಡ್ಬೇಕು. ಯಾವ ತರ ನೋಡಿ, 2 ಮಗ್ಗಿಲ್ ಬರುತ್ತೆ ಕರೆಕ್ಟಾ? 2 4 8, 1 ಉಳಿತು, 2 8 16. ಅಂದ್ರೆ ಏನು? 2ರಿಂದ ನೀವು ಇದನ್ನ ಭಾಗ ಮಾಡ್ತಿದ್ರಿ ಅಂದ್ರೆ ಇದ್ರ ಅರ್ಧ ಬರೀಬೇಕು. 96 ಅರ್ಧ ಮಾಡಿದ್ರೆ 48 ಆಗುತ್ತೆ. ನೆಕ್ಸ್ಟ್ ಮತ್ತೆ 2ರಿಂದ ಬರುತ್ತೆ ನೋಡಿ, 2 2 2 4. ನೆಕ್ಸ್ಟ್ 2 1 2 2. ನೆಕ್ಸ್ಟ್ 2 6. ನೆಕ್ಸ್ಟ್ 2 3. ನೆಕ್ಸ್ಟ್ 3 1. ಅದಾದ್ಮೇಲೆ 1 1. ಕರೆಕ್ಟ್ ಅಲ್ವಾ? ನೋಡಿ, 2 48 96, 2 24 48, 2 12 24, 2 6 12, 2 3 6, 3 1 3, 1 1 1. ಈ ಫಸ್ಟ್ ಈ ತರ ಬರ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? 96 ಇಸ್ ಈಕ್ವಲ್ ಟು ಈ ಕಡೆ ಏನಿದೆ ಇಷ್ಟು ಇಲ್ಲಿ ಬರೀಬೇಕು. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 1. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೋಡಿ, 2 ಅನ್ನೋದು ಎಷ್ಟು ಸಲ ಇದೆ? 5 ಸಲ ಇದೆ. 2 ರ ಘಾತ 5 ಇಂಟು 3 ಇಂಟು 1. ನೋಡಿ, ಇದು ಆನ್ಸರ್. ಗೊತ್ತಾಯ್ತಾ? ಏನಾದ್ರೂ ನಿಮಗೆ ಕ್ವಶನ್ ಕೇಳಿದ್ರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂದ್ರೆ ಈ ತರ ನೀವು ಲೆಕ್ಕ ಮಾಡಬೇಕು. ಗೊತ್ತಾಯ್ತಾ? ನಾನೀಗೇನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಮಾಡಿಸಿದ್ದೀನಿ ಅದೇ ತರ. ಏನ್ ಮಾಡ್ಬೇಕು? ಎಲ್ಲಾ ಸಂಖ್ಯೆಗಳನ್ನು ಈ ಚಾಪ್ಟರ್ ಅಲ್ಲಿ ಎಲ್ಲಾ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳನ್ನೇ ನೀವು ತಗೋಬೇಕು. ಓಕೆನಾ? ಈಗ ಇದು ಮುಗೀತು ನಿಮಗೆ. ಓಕೆನಾ? ನೆಕ್ಸ್ಟ್ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಏನಂತ, ನಾನೊಂದು ನೆಕ್ಸ್ಟ್ ಕ್ಲಾಸಲ್ಲಿ 2 ಪೂರ್ಣಾಂಕಗಳು ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು 2 ಪೂರ್ಣಾಂಕಗಳು ಒಂದು ಬರ್ತಿದ್ದೆ. ಏನು? ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು 2 ಪೂರ್ಣಾಂಕಗಳು ಅಂದ್ರೆ ಯಾವ್ದು? ಎ ಮತ್ತೆ ಬಿ. ಇಲ್ಲಿ ಗುಣಾಕಾರ ಕರೆಕ್ಟ್ ಇತ್ತಾ? ಎ ಬಿ ಅಂದ್ರೆ 2 ಪೂರ್ಣಾಂಕಗಳು, 2 ಸಂಖ್ಯೆಗಳು. ಎ ಅನ್ನೋದು 10 ಇರ್ಬೋದು, ಬಿ ಅನ್ನೋದು 12 ಇರ್ಬೋದು. ಇಲ್ಲಿ ಯಾವ ಸಂಖ್ಯೆಗಳು ಬೇಕಾದ್ರೂ ಆಗಿರ್ಬೋದು. ನೋಡಿ, 306 657ರ ಮಾಸಹ 9. ಕರೆಕ್ಟಾ? ನೋಡಿ, ಇದು ಎ, ಇದು ಬಿ, ಇದು 2ರ ಮಾಸಹ. 306 657ರ ಮಾಸಹ 9 ಆದರೆ 306 657ರ ಲಾಸಹವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಹೇಳಿದಾನೆ ಏನಂತ. ಏನ್ ಕಂಡುಹಿಡಿಬೇಕು? ಲಾಸಹ ಇಲ್ಲೇ ಇದೆ ಅಲ್ವಾ? ಈ ಸೂತ್ರ ಬರ್ಕೋಬೇಕು. ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಲಾಸಹ ಕಂಡುಹಿಡಿಯ ಕೇಳಿದರೆ ನೆಕ್ಸ್ಟ್ ಇಂಟು. ನೋಡಿ, 306 ಮತ್ತು 657ರ ಮಾಸಹ ಎಷ್ಟು? 9. ಮಾಸಹ ಜಾಗದಲ್ಲಿ 9 ಬರೀತೀವಿ. ನೆಕ್ಸ್ಟ್ ಎ ಅಂದ್ರೆ ಎಷ್ಟು? 306. ನೆಕ್ಸ್ಟ್ ಬಿ ಅಂದ್ರೆ ಎಷ್ಟು? 657. ಕರೆಕ್ಟಾ? ಈ ತರ ಬರ್ಕೋಬೇಕು. ಓಕೆನಾ? ಇಲ್ಲಿ ಲಾಸಹ ಕೇಳಿದರೆ ನೆಕ್ಸ್ಟ್ ಇನ್ನೊಂದು ಮಾಡೋಣ. ಮಾಸಹ ಕೇಳಿದ್ರೆ ನೆಕ್ಸ್ಟ್ ಈ ಸಂಖ್ಯೆಗಳನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ. ಅದು ನೆಕ್ಸ್ಟ್ ಪ್ರಾಬ್ಲಮ್ಗಳು ಮಾಡ್ತಾ ಹೋಗೋಣ. ನಮಗೆ ನೋಡಿ, ಲಾಸಹ ಬೇಕು. ಕರೆಕ್ಟಾ? ಇಸ್ ಈಕ್ವಲ್ ಇಂಟು ಗುಣಾಕಾರ ಈಕ್ವಲ್ಸ್ ಇಂದ ಆ ಕಡೆ ಹೋದಾಗ ಏನಾಗುತ್ತಪ್ಪ? ಭಾಗಾಕಾರ ಆಗುತ್ತೆ. 306 ಇಂಟು 657 ಡಿವೈಡೆಡ್ ಬೈ 9. ಗುಣಾಕಾರ ಇರೋದು ಈ ಕಡೆ ಹೋದಾಗ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ನೋಡಿ, ಕ್ಯಾನ್ಸಲ್ ಮಾಡಿ. 9 1 9, 9 3 27. ಕರೆಕ್ಟಾ? ಇನ್ನೆಷ್ಟು ಉಳಿಯುತ್ತೆ ಇಲ್ಲಿ? 3. 9 4 36. ಎಷ್ಟು ಉಳಿತಪ್ಪ ಇಲ್ಲಿ? 34 ಇಂಟು 651 657. ನೋಡಿ, ನಾನು ಇಲ್ಲಿ ಮಾಡಿದ್ದೀನಿ. 34 ಇಂಟು 657 ಎಷ್ಟು ಬರುತ್ತೆ? 22,338. ಇದೇನಿದು? ಲಾಸಹ. ಈ ತರ ನೀವು ಲೆಕ್ಕನ ಸಾಲ್ವ್ ಮಾಡಬೇಕು. ಓಕೆನಾ? ನೋಡಿ, ಇದು 2 ಎ ಮತ್ತು ಬಿ. ಇದನ್ನ ಬಿ ಅಂತನಾರು ತಗೊಳ್ಳಿ, ಎ ಅಂತಾನೆ.
ಇಲ್ಲ ಇದನ್ ಬಿ ತಗೊಳ್ಳಿ, ಇದು ಎ, ಅಥವಾ ಇದು ಎ ಇದು ಬಿ, ಯಾವ್ದು ಬೇಕಾದ್ರೂ ತಗೊಬಹುದು. ನೋಡಿ ಇಲ್ಲಿ ಮಾಸಹ, ಅದರ ಮಾಸಹ 9, ಮಾಸಹ 9. ಏನ್ ಕಂಡುಹಿಡಿಬೇಕು? ಲಾಸಹ ಕಂಡುಹಿಡಿಬೇಕು. ಇದೇ ತರ ಲೆಕ್ಕದಲ್ಲಿ ನೆಕ್ಸ್ಟ್ ನಿಮಗೆ ಏನಾದ್ರು ಲಾಸಹ ಕಂಡುಹಿಡಿರಿ ಅಂತ ಏನಾರ ಕೊಟ್ರೆ ಹೆಂಗ್ ಮಾಡ್ಬೇಕು ನೋಡ್ಬಿಡೋಣ, ಅದನ್ನು ನೋಡೋಣ ಈ ಟಾಪಿಕ್ ಅಲ್ಲಿ, ಆಯ್ತಾ. ಈಗ ಎಕ್ಸಾಂಪಲ್ 2 ನಂಬರ್ 91, 26ರ ಲಾಸಹ ಎಷ್ಟು? 182 ಆದ್ರೆ 91, 26ರ ಲಾಸಹ 182 ಆದ್ರೆ ಏನ್ ಕಂಡುಹಿಡಿಬೇಕಂತಪ್ಪ? ಮಾಸಹವನ್ನ ಕಂಡುಹಿಡಿರಿ ಅಂತ ಕ್ವಶನ್ ಕೇಳ್ತಾರೆ. ಇದು ಬೇಸಿಕ್ ಕ್ವಶನ್ಸ್, ಓಕೆನಾ. 91, 26ರ ಲಾಸಹ ಇಸ್ ಈಕ್ವಲ್ ಟು 182 ಆದ್ರೆ ಇದರ ಮಾಸಹ ಹೆಂಗ್ ಕಂಡುಹಿಡಿತೀರಿ? ಸೇಮ್ ಸೂತ್ರ ಬರ್ಕೋಬೇಕು, ಆಯ್ತಾ. ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಈಗ ನೋಡಿ ಇಲ್ಲಿ ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತೇಳಿ ಸೂತ್ರ ಬರ್ಕೊಂಡಿದ್ವಿ. ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ಲಾಸಹ ಕೊಟ್ಟಿದ್ದಾರೆ 182 ಇಂಟು ಮಾಸಹ, ಅದನ್ನೇ ಕಂಡುಹಿಡಿಬೇಕಾಗಿರೋದು, ಅದನ್ನು ಹಾಗೆ ಬರೀರಿ. ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರೆ ಇದು ಎ ಇದು ಬಿ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. 91 ಇಂಟು 26, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ, ನಾನು ಆಲ್ರೆಡಿ ಹೇಳಿದೆ ನಮಗೆ ಬೇಕಾಗಿರೋದೇನೋ ಮಾಸಹ ಇಸ್ ಈಕ್ವಲ್ ಟು 91 ಇಂಟು 26 ಗುಣಾಕಾರ. ಈ ಕಡೆ ಹೋದ್ರೆ ಏನಾಗುತ್ತಪ್ಪ? ಭಾಗಾಕಾರ. ಗುಣಾಕಾರ ಇರೋದ ಕಡೆ ಹೋದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ನೋಡಿ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ 13 ಬರುತ್ತೆ. ಇದನ್ನ ನೀವೇನ್ ಮಾಡ್ಬೇಕು? ಸಾಲ್ವ್ ಮಾಡಿ 2 ಮಗ್ಗಿಲಾದ್ರೂ ಮಾಡಿ, 3 ಮಗ್ಗಿಲ್ ಯಾವ ಮಗ್ಗಿಲ್ ಬರುತ್ತೆ ಅದನ್ನ ಇಲ್ಲಿ ಭಾಗಾಕಾರ ಮಾಡ್ತಾ ಹೋಗಿ ನಿಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ, ಓಕೆನಾ. ಸೊ ಈ ತರ ಪ್ರಾಬ್ಲಮ್ ಕೇಳ್ತಾರೆ. ಒಂದು ಲಾಸಹ ಕೇಳ್ಬೋದು, ಒಂದು ಮಾಸಹ ಕೇಳ್ಬೋದು. ನೆಕ್ಸ್ಟ್ ಲಾಸಹನು ಕೇಳಿ ಕಂಡಿಡ್ದು, ಮಾಸಹನು ಕಂಡಿಡ್ದು, ಅದಾದ್ಮೇಲೆ ನೀವು ಎ ಮತ್ತೆ ಬಿ ನ ಕಂಡುಹಿಡಿಯುವಂತ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಓಕೆನಾ. ಥ್ಯಾಂಕ್ ಯು.